इलाफ मीडिया में आपका स्वागत है। मैं मोहम्मद याकूब और आप देख रहे हैं इलाफ न्यूज। कर्नाटक के मंत्री और जिला इंचार्ज ईश्वर खंड्रे ने कहा कि बीदर जिले में फसल नुकसान का मुआवजा आज से किसानों के बैंक खातों में जमा किया जा रहा है। उन्होंने 31 अक्टूबर को जिला पंचायत के कॉन्फ्रेंस हॉल में हुई मीटिंग में बताया कि भारी बारिश और बाढ़ से प्रभावित किसानों को मदद देने के लिए सरकार ने मुआवजे की राशि देना शुरू कर दिया है। ईश्वर खंड्रे ने कहा कि जिला प्रशासन की सर्वे रिपोर्ट के मुताबिक आने वाले 15 दिनों में सभी प्रभावित किसानों के खातों में पैसा जमा कर दिया जाएगा। मंत्री ने अफसरों को हिदायत दी कि कोई भी हकदार किसान इस लाभ से वंचित न रहे और पूरा काम पारदर्शी तरीके से पूरा किया जाए। अधिक मಳೆ ಬಿದ್ದು ಬೀದರ್ ಜಿಲ್ಲೆಯಾದ್ಯಂತ ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ರೈತರ ಬೆಳೆ ನಷ್ಟ ಆಗಿದೆ। ಮುಂಗಾರು ಪ್ರಾರಂಭ ಆದಮೇಲೆ ಜೂನ್ ಜುಲೈದಲ್ಲಿ ಏನು ಮಳೆ ಬೀಳಬೇಕಾಗಿತ್ತು ಬಿದ್ದಿಲ್ಲ, ಅವಾಗ ಮಳೆ ಕೊರತೆ ಇತ್ತು। ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಅಧಿಕ ಮಳೆ ಆಗಿ ಮತ್ತು ಒಂದೇ ದಿವಸ 200-300 mm ಮಳೆ ಬಿದ್ದು ಮಣ್ಣು ಕೊಚ್ಕೊಂಡು ಹೋಗಿ ಇವತ್ತು ರೈತರು ಬೆಳೆದಂಥ ಇವತ್ತೇನು ಸೋಯಾಬೀನ್ ಇರ್ಬೋದು, ಹೆಸರು ಇರ್ಬೋದು, ಉದ್ದಿರ್ಬೋದು, ತೊಗರಿ ಇರ್ಬೋದು, ಇವೆಲ್ಲ ಬೆಳೆಗಳು ಸಂಪೂರ್ಣವಾಗಿ ನಷ್ಟ ಆಗಿದೆ। ಇವತ್ತು ನಾವೆಲ್ಲ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ಒಂದು ಸಭೆಯನ್ನು ಮಾಡಿ ಮತ್ತು ವೈಮಾನಿಕ ಸಮೀಕ್ಷೆ ಮಾಡಿ SDRF ನಾರ್ಮ್ಸ್ ಏನಿದೆ ಅದರ ನಾರ್ಮ್ಸ್ ಬಿಟ್ಟು ಸಹಿತ ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರದ ವತಿಯಿಂದ ಪ್ರತಿ ಹೆಕ್ಟರ್ಗೆ 8,500 ರೂಪಾಯಿ ನಾವು ಪರಿಹಾರ ಕೊಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ।